ಮೋದಿ ಇರೋದು ದೇಶದ ದುರಂತ. ನನ್ನ ಪ್ರಕಾರ ನಿತಿನ್ ಗಡ್ಕರಿ ಪ್ರಧಾನಿ ಆಗಬೇಕು. ನೋಡ್ರಿ, ಕೆಲವು ಹೇಳಿಕೆಗಳನ್ನು ಅವರು ಕೊಡ್ತಿರ್ತಾರೆ, ಅದನ್ನು ಗಂಭೀರವಾಗಿ ತೆಗೆದುಕೊಳ್ಬಾರ್ದು. ಇಲ್ಲಿವರೆಗೆ ಲಾಡ್ ಅವ್ರ ಬಗ್ಗೆ ನಮಗೊಂದು ಗೌರವ ಇತ್ತು. ಇಷ್ಟು ಬಾಲಿಶವಾಗಿ ಇತ್ತೀಚೆಗೆ ಅವರು ಮಾತನಾಡ್ತಾ ಇದ್ದಾರೆ. ಹಿಂಗಾಗಿ ನಾನು ಅದ್ರ ಬಗ್ಗೆ ಜಾಸ್ತಿ, ಅವರು ಹಿಂದೆನೂ ನನಗೆ ಹೇಳಿದ್ರು, ನಾನು ನಿಮ್ಮನ್ನೆಲ್ಲ ಸ್ವಲ್ಪ ಬೈಬೇಕಾಗ್ತದೆ, ಇಲ್ಲ ಅಂದ್ರೆ ನಮ್ಮ ಪಾರ್ಟಿ ಒಳಗೆ ಈಗ ಅವ್ರನ್ನ ಮೋಸ್ಟ್ಲಿ ರೀಶಫಲ್ಲದ್ದು ಕೆಲವು ಮಂತ್ರಿಗಳನ್ನು ಬಿಡ್ಬೇಕಂತ ಏನು ಚರ್ಚೆ ನಡೆದದ. ಮಂತ್ರಿಮಂಡಲದ ಉಳಿಬೇಕು ಅಂತ ತಿಳ್ಕೊಂಡು ನಮ್ಮನ್ನೆಲ್ಲ ಸ್ವಲ್ಪ ಬೈತಾರೆ. ಅವರು ಇರ್ಬೋದು, ನನಗೆ ಗೊತ್ತಿಲ್ಲ. ಅದಕ್ಕೆ ಅವ್ರು ಸ್ವಲ್ಪ ಜಾಸ್ತಿ ಈಗ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಇಷ್ಟು ತಿಳಿದಿದ್ರೆ ಅವ್ರು ಭಾಳ ಮೆಚೂರ್ಡ್ ಅಂತ ಹೇಳ್ತಾ ಇದ್ದೆ ನಾನು. ಲೋಕಸಭೆಯ ನಂತರ 5 ರಾಜ್ಯದ ಚುನಾವಣೆ ಅದು. ಠೀಕ, ನಾವು 3 ಗೆದ್ವಿ, ಇನ್ನು 2 ಬೇರೆ ಬೇರೆ. ನಿಮ್ದು ಏನದ ಅಡ್ರೆಸ್? ನಿಮ್ದು ಪೂರಾ ಜೀರೋ ಆಗಿರಿ ನೀವು. ಡೆಲ್ಲಿ ಒಳಗೆ ಜೀರೋ, ಜಮ್ಮು ಕಾಶ್ಮೀರದಾಗ 6, ಹರಿಯಾಣದಾಗ ನಿಮ್ಮ ಸ್ಥಿತಿ ಏನದ? 3 ಪಾರ್ಟಿ ಸೇರಿ ಗೆದ್ರೆ ನೀವಲ್ಲೇ. ಮಹಾರಾಷ್ಟ್ರದಾಗ 10-20 ಬಂದಿರಿ ನೀವು. 3 ಪಾರ್ಟಿ ಸೇರಿ ಒಂದು ವಿರೋಧ ಪಕ್ಷದ ಆಗ್ಲಿಕ್ಕೆ ಯೋಗ್ಯತೆ ಇಲ್ಲ ನಿಮ್ಗೆ. ಶಿವಾಜಿ ಮಹಾರಾಜರ ಜಯಂತಿ ಉತ್ಸವದ ಶ್ರದ್ಧಾಂಜಲಿ ಒಬ್ಬವ ರಾಜನ್ ಕಡೆ ಒಬ್ಬ ಗುಮಾಸ್ತಿದ್ನ ಆಫೀಸರ್ ಅಂದ್ರೆ ಗುಮಾಸ್ತನ್ರಿ. ಅವ ಎಲ್ಲದ್ರಾಗ ದುಡ್ಡು ಹಿಡಿತಿದ್ದ. ಆದ್ರ ರಾಜನಿಗೆ ಅವನ ಮೇಲೆ ಒಂದ್ ಸ್ವಲ್ಪ ಏನೋ ಮೋಹ ಇತ್ತು. ಅದಕ್ಕೆ ರಾಜನ್ ನೌಕರಿಯಿಂದ ತೆಗಿಲಾರ್ದ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ತೆಗೆದು ಹಾಕ್ತಿದ್ದ. ಒಂದ್ ದಿವ್ಸ ಕಡಿಕ ಅವನ್ನ, ನೀನು ಸಮುದ್ರದ ಬಾಜುಕ ನೀವು ಹೋಗಿ ಕೂಡು, ನಿನ್ ಕೆಲಸ ಏನಿಲ್ಲ, ಮುಂಜಾನಿಂದ ಸಂಜೆ ತನಕ ತೆರಿ ಎಷ್ಟು ಬರ್ತಾವ ಅವ್ನು ಎಣಿಸ್ಬೇಕು ಅಂತ ಹೇಳಿದ್ನಿ ಅಂತ. ಅವಾಗ ಅವ ಅಲ್ಲೇ ಕೂತಂತ. 2 ದಿವಸ ಆದ್ಮೇಲೆ ಎಲ್ಲ ಮೀನಾ ಹಿಡಿಯೋ ಬೋರ್ಡ್ ತಗೊಂಡು ಮೀನಾ ಹಿಡಿಲಿಕ್ಕೆ ಹೋಗ್ತಿದಾರಲ್ಲ, ಅವರೆಲ್ಲ ಬಂದ ರಾಜನ್ ಕಡೆ ಅವ್ನು ತೆಗೆದು ಹಾಕಿರಲ್ಲಿಂದ, ನೀವೇನಲ್ಲಿ ಆಫೀಸರ್ನ ತೆರಿ ಎಣಿಸ್ಲಿಕ್ಕೆ ಕುಡ್ಸಿರೋ ಅವ್ನು ತೆಗಿರಿ ಅನ್ನೋ. ರಾಜ ಕೇಳಿದ್ನಂತ, ಅಲ್ಲೇನು ಮಾಡ್ತಾನ, ಅಲ್ಲಿ ಹೆಂಗ ಅವ್ನು ಭ್ರಷ್ಟಾಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇಲ್ರಿ, ನಾವೇನು ಬೋಟ್ ನಾವು ತಗೊಂಡು ಹೋಗ್ತೀವಿ, ನನಗೆ ತೆರಿ ಎಣಿಸ್ಲಿಕ್ಕೆ ನೀವು ಅಡ್ಡ ಮಾಡಿದ್ರಿ, ನನಗೆ ದುಡ್ಡು ಕೊಡ್ಲಿಲ್ಲ ಅಂತಂದ್ರ, ನನಗೆ ಲಂಚ ಕೊಡ್ಲಿಲ್ಲ ಅಂತಂದ್ರ, ನಾನು ರಾಜಾಗಿ ಹೇಳಿ ನನ್ನ ಡ್ಯೂಟಿಗೆ ಅಡ್ಡ ಮಾಡ್ಯಾರ ಅಂತ ಹೇಳಿ ನಿಮ್ಮನ್ನ ಒಳಗೆ ಹಾಕತ್ತೀನಿ ಅಂತ ನಮ್ಮ ಕಡೆ ದುಡ್ಡು ವಸೂಲಿ ಮಾಡ್ತಾ ಇದ್ದಾನಂತ. ಅಂದ್ರೆ ತೆರಿ ಎಣಿಸೋದ್ರಾಗೂ ದುಡ್ಡು ಹೊಡೆಯವರು ಯಾರು ಇದ್ರ ಅದು ಕಾಂಗ್ರೆಸ್ ಪಾರ್ಟಿಯವರು. ಹೀಗಾಗಿ ಪಾಪ ಮಕ್ಕಳಿಗೆ ಕೂಡ ಇದರಲ್ಲಿ ದುಡ್ಡು ಹೊಡೆದಾರ. ಇದು ಕೇವಲ ಇಷ್ಟರ ಮಟ್ಟಿಗೆ ಇಲ್ಲ, ಅನೇಕರ ಆಶೀರ್ವಾದ ಅವ್ರಿಗೆ ಇರೋದ್ರಿಂದನೇ ಇದಾಗಿದೆ. ಮತ್ತು ಅನೇಕರನ್ನ ಅರೆಸ್ಟ್ ಮಾಡಿಲ್ಲ, ಮೇನ್ ಆರೋಪಿಗಳನ್ನು ಅರೆಸ್ಟ್ ಮಾಡಿಲ್ಲ, ಅವರಿಗೆ ಸಂರಕ್ಷಣೆ ಸಿಗ್ತಾ ಇದೆ. ಆ ಕಾರಣದಿಂದ ಕಾಂಗ್ರೆಸ್ ಪಾರ್ಟಿ ಅಂದ್ರೆ ಭ್ರಷ್ಟಾಚಾರ, ಭ್ರಷ್ಟಾಚಾರ ಅಂದ್ರೆ ಕಾಂಗ್ರೆಸ್ ಪಾರ್ಟಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.